ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಈಗಾಗಲೇ ನಾವು ಕಾವಲ್ಪೇಟ್ ಚಂದ್ರದ ಕಾವೇರಿ ನಗರ ಮತ್ತು ಮೋದಿ ರೋಡ್ ಇಲ್ಲಿ ನಾವು ವಾಟರ್ ಟ್ಯಾಂಕ್ ಉದ್ಘಾಟನೆ ಮತ್ತು ನಮ್ಮ ಎಸ್ ಕೆ ಗಾರ್ಡನ್ ಸಂಬಂಧಪಟ್ಟಂತ ನಮ್ಮ ಇಲ್ಲಿ ಐಟಿಐ ಲೇಔಟ್ ಅಲ್ವಾ ರಸ್ತೆ ಡ್ರೈನೇಜು ಹಾಗೂ ಸ್ಯಾನಿಟರಿ ಕ್ಲೀನಿಂಗ್ ಎಲ್ಲ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೀವಿ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಸರ್ಕಾರದ ನೇತೃತ್ವದ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿಯಾಗಿ ಫಾಸ್ಟ್ ಆಗಿ ನಡೀತಾ ಇದೆ. ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸ ಇದೆ. ಎಲ್ಲ ನಮ್ಮ ಸರ್ಕಾರದ 5 ಗ್ಯಾರಂಟಿ ಮತ್ತು ಅವರ ಒಂದು ಶ್ರಮ ನಮ್ಮ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪೂರ್ಣಗೊಂಡು? ಈಗ ಇವಾಗ ಸ್ಟಾರ್ಟ್ ಮಾಡಿದ್ವಿ, ವಿತಿನ್ ಒಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. आज पुलकेशी नगर के अंदर हमारे अजीज एसी श्रीनिवास जी एमएलए हमारे पुलकेशी नगर के पुलकेशी नगर को विजिट करें और वार्ड नंबर 32 में आज रोडों का और ड्रेनेज का काम का पूजा हुआ। उसके बाद एक मोती रोड में वाटर प्लांट का एक उद्घाटन हुआ। आज हमें एसके गार्डन में आईटी लेआउट में है। आज इसका भी है ना रोड और सैनिटरी के काम का और नाले का काम का आगाज हुआ। इसका भी टेंडर डाल के है, इंशाल्लाह अभी थोड़े दिन में काम शुरू हो जाएगा। आगे की कार्रवाई क्या रहेगी? आगे के काम का हमारे एमएलए ज्यादा से ज्यादा फंड लेके आ रहा है। अभी इंशाल्लाह पुलकेशी नगर को एक अच्छा डेवलप सिटी बनाएंगे। लोगों का रिएक्शन कैसा है सर? बहुत अच्छा रिस्पॉन्स है लोगों का और एमएलए के ऊपर हर आदमी में भी भरोसा करके साथ हाथ में हाथ और कदम पे कदम चला रहे हैं। ಸರ್ ನಮಸ್ಕಾರ, ನನ್ನ ಹೆಸರು ಚಲಪತಿ ಅಂತ, ಪುಲಕೇಶಿ ನಗರ ಬ್ಲಾಕ್ ಪ್ರೆಸಿಡೆಂಟ್ ನಾನು. ನಮ್ಮ ಜೊತೆಯಲ್ಲಿ ಎಸ್ಸಿ ಬ್ಲಾಕ್ ಪ್ರೆಸಿಡೆಂಟ್ ನಾಗರಾಜ್ ಅವರು, ಆಮೇಲೆ ಜನರಲ್ ಅವರು, ಇಸ್ಮಾಯಿಲ್ ಅವರು, ಮಹಿಳಾ ಅಧ್ಯಕ್ಷವಾಗ ತಸ್ನಾ ಬಾನು, ಇವರೆಲ್ಲಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಫಸ್ಟ್ ನಮ್ಮ ಡಿಜಿಎಲ್ ವಾರ್ಡ್ 32 ನಲ್ಲಿ ಇಂಪ್ರೂವ್ಮೆಂಟ್ ಆಫ್ ಡ್ರೈನ್ ಅಂಡ್ ರೋಡ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪೂಜೆ ಕಾವಲ್ಪೈ ಸಂದರ್ಭದಲ್ಲಿ ಪೂಜೆ ಆಗಿದೆ. ಆಮೇಲೆ ವಾಟರ್ ಪ್ಲಾಂಟ್ ಆರ್ ಒ ಪ್ಲಾಂಟ್ ಪೂಜಾ ಡಿಜಿಎಲ್ ನಲ್ಲಿ ಅದು ಆಗಿದೆ. ರಿಟರ್ನ್ ಇಲ್ಲ, ಓಪನ್ ಆಗಿದೆ. ಆಮೇಲೆ ಇಲ್ಲಿ ಐಟಿಐ ಲೇಔಟ್ ನಲ್ಲಿ ಆಸ್ಫಾಲ್ಟ್, ಡ್ರೈನ್ ಅಂಡ್ ಸ್ಯಾನಿಟರಿ ವರ್ಕ್ ಇದೆ. ಇದೆಲ್ಲ ಕೆಲಸ ನಡೀತಾ ಇದೆ. ನಾವು ಆಮೇಲೆ ಡಿಜಿಎಲ್ ನಲ್ಲಿ ವಾಟರ್ ಇಲ್ಲ, ಆಕ್ಚುಲಿ ಅವ್ರಿಗೆಲ್ಲ ಪೈಪ್ ಲೈನ್ ಹಾಕಿ ಕೊಡ್ತಾ ಇದ್ದೀನಿ. ಅದು ವಾಟರ್ ಸಮಸ್ಯೆ ಇರೋದ್ರಿಂದ ಒಂದೊಂದು ವಾರದಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡ್ತದೆ. ಅಂಡ್ ಬೋರ್ವೆಲ್ದು ಅದು ರಿಪೇರಿ ಎಲ್ಲ ಮಾಡಿದೀವಿ, ಅದು ಕಂಪ್ಲೀಟ್ ಆಗಿದೆ. ಉರ್ದು ಸ್ಕೂಲ್ ಹತ್ರ ಡೆಬ್ರೀಸ್ ಸ್ವಲ್ಪ ಇದೆ, ಅದು ಈ ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀವಿ ಸರ್. ಎಜುಕೇಶನ್ ಅಲ್ಲಿ ನಾವು ಇವಾಗ ಸಾಹೇಬ್ರು ಫಂಡ್ ತಗೊಂಡ್ ಬಂದಿದ್ದಾರೆ, ಉರ್ದು ಸ್ಕೂಲ್ ಡೆವಲಪ್ಮೆಂಟ್ ಮಾಡ್ಬೇಕಂತ. ಅದು ದೊಡ್ಡ ಪ್ರಾಜೆಕ್ಟ್, ಅದು ಮಾಡೋಕೆ ಅತಿ ತೊಂದರೆಯಲ್ಲಿ ಮಾಡಿಬಿಡ್ತಾನೆ. ನಮ್ಮ ಎಸಿ ಶ್ರೀನಿವಾಸ ಸಾರ್ದು ನೇತೃತ್ವದಲ್ಲಿ ಈ ಕೆಲಸ ಎಲ್ಲ ಫಂಡ್ಸ್ ತುಂಬಾ ಜಾಸ್ತಿ ತಗೊಂಡ್ ಬಂದು ಕೆಲಸ ಮುಂದಕ್ಕೆ ನಡೀತಾ ಇದೆ. ಇಲ್ಲ, ಕೇಳ್ತಾ ಇಲ್ಲ. ಹೌದೌದು, ಅದು ಆಕ್ಚುಲಿ ನೆಕ್ಸ್ಟ್ ಒಂದು 2 ಮಂತ್ನಲ್ಲಿ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಪ್ರಾಜೆಕ್ಟ್ ರೆಡಿ ಆದ್ಮೇಲೆ 1.5 year ನಲ್ಲಿ ಕಂಪ್ಲೀಟ್ ಮಾಡ್ತಾ ಅಂತ ಸಾಹೇಬ್ರು ಹೇಳಿದ್ದಾರೆ. ಅದು 100% ಮಾಡ್ಕೊಡ್ತಾರೆ. ನಾವು ಮಾಡ್ತಾ ಇದ್ದೀವಿ ಸರ್. ನಾವು ನಮ್ಮ ಪುಲಕೇಶಿನಲ್ಲಿ ನಮ್ಮ 3 ವಾರ್ಡ್ನಲ್ಲಿ ಸಗಾಯಪುರಂ ಅಂಡ್ ಎಸ್ ಕೆ ಗಾರ್ಡನ್ ಅಂಡ್ ದೇವರಜೀವ್ನಲ್ಲಿ 78 ನಲ್ಲಿ ಆಸ್ಫಾಲ್ಟು ಪ್ಲಸ್ ಗುಂಡಿಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಆಕ್ಚುಲಿ myself Jetal and I'm excited to share a good news that Godrej Properties is back